ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಶುರುವಾಗಿರುವ ಬೆನ್ನಲ್ಲೇ ಬಿಗ್ ನ್ಯೂಸ್ ಈಗ ಸಿಡಿತಾ ಇದೆ. 50 ಶಾಸಕರ ಮೆಗಾ ಸೀಕ್ರೆಟ್ ಏನ್ ಹಾಗಾದ್ರೆ? ಹೋಟೆಲ್ ಮತ್ತು ರೆಸಾರ್ಟ್ ರೂಮ್ ಬುಕ್ಕಿಂಗ್ ಅತಿ ದೊಡ್ಡ ಸುದ್ದಿಯೊಂದು ಸಿಡಿತಾ ಇದೆ. ಈಗ ರೆಸಾರ್ಟ್ಗೆ ಶಿಫ್ಟ್ ಆಗ್ತಾರ ಶಾಸಕರು ಅನ್ನುವಂಥ ತೀವ್ರ ಕುತೂಹಲ, ಮೆಗಾ ಬ್ರೇಕಿಂಗ್ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗಾಗಲೇ ಒಂದು ಬ್ಯಾಚ್ DK ಕ್ಯಾಂಪ್ನ ಒಂದು ಬ್ಯಾಚ್ ಡೆಲ್ಲಿಗೆ ಧಾವಿಸಿದೆ. ಅಲ್ಲಿ ವೇಣುಗೋಪಾಲ್ ಅವ್ರ ಜೊತೆಗೆ ಮೀಟಿಂಗು, ರಾಹುಲ್ ಗಾಂಧಿ ಅವರ ಜೊತೆಗೆ ಯಾಕೆ ಭೇಟಿ ಸಮಯವನ್ನು DKಗೆ ಕೊಟ್ಟಿಲ್ಲ ಅನ್ನೋ ವಿಚಾರ ಈಗ ಕೆಂಡವಾಗುವಂತೆ ಮಾಡಿರೋದು DK ಬಣವನ್ನು. ಸಿದ್ದರಾಮಯ್ಯನವ್ರಿಗೆ ಪ್ರೊಸೀಡ್ ಆಗಿ ಅಂತ ಅಥವಾ ಸಂಪುಟ ಸರ್ಜರಿಗೆ ಯಾವುದೇ ಒಪ್ಪಿಗೆ ಸಿಕ್ಕಿಲ್ಲ. ಆದರೆ DKಗೂ ಕೂಡ ಮಾತಾಡೋದಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಯಥಾಸ್ಥಿತಿಯಲ್ಲಿ ಸ್ವಲ್ಪ ದಿನ ತಳ್ಳೋಣ ಅಂತ ಹೈಕಮಾಂಡ್ ಟೈಮ್ ಬೈ ಮಾಡ್ತಿದೆ. ನವೆಂಬರ್ ಎಂಡ್ಗೆ ಒಂದು ಮೀಟಿಂಗ್ ಇದೆ, ಅಲ್ಲಿ ತೀರ್ಮಾನ ಮಾಡೋಣ ಅಂತ ಹೇಳಿರೋದು. ನವೆಂಬರ್ ಎಂಡ್ ಅಂದರೆ ಇನ್ನೇನು ಬಂದುಬಿಡ್ತು, ಒಂದು 10 ದಿನ. ಆದರೂ ಆ 10 ದಿನ ಸುಮ್ಮನೆ ಕೂತು ಬಿಟ್ರೆ ಯಾರಿಗೆ ಗೊತ್ತು ಏನು ಬೇಕಾದರೂ ಆಗಬಹುದು ಅಂತ ಈಗ DK ಬಣ ಬಿಗ್ ಸ್ಟೆಪ್ಪನ್ನು ತೊಗೊಂಡಿರೋದಲ್ವ. ಈಗಾಗಲೇ ಒಂದು ಬ್ಯಾಚ್ ಯಾರ್ಯಾರು ಹೋಗಿದ್ದಾರೆ, ಮಾಗಡಿ ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ಒಂದು ಟೀಮ್ ಹೋಗಿದೆ. ಡಾಕ್ಟರ್ ರಂಗನಾಥ್ ಕುಣಿಗಲ್ ಶಾಸಕ, SR ಶ್ರೀನಿವಾಸು ಗುಬ್ಬಿ ಶಾಸಕ, ಶಿವಣ್ಣ ಶ್ರೀನಿವಾಸ್ ನೆಲಮಂಗಲ ಶಾಸಕ, ರಾಜೇಗೌಡ, ರವಿ ಇನ್ನಿತರರು ಒಂದು ಟೀಮಲ್ಲಿ ಹೋಗಿದ್ದಾರೆ. 10 ಜನ ಫಸ್ಟ್ ಬ್ಯಾಚಲ್ಲಿ ಹೋಗಿದ್ದಾರೆ. 2ನೇ ಬ್ಯಾಚಲ್ಲಿ 3ನೇ ಬ್ಯಾಚಲ್ಲಿ ಸೊ ಇವತ್ತು ನಾಳೆ ಮತ್ತು ನಿನ್ನೆ 3 ದಿನ 10 ಜನ ಶಾಸಕರು ಡೆಲ್ಲಿಗೆ ಹೋಗೋದು ಈಗಾಗಲೇ ಫಿಕ್ಸ್ ಆಗಿದೆ. 30 ಜನ ಶಾಸಕರು ಡೆಲ್ಲಿ ನಾಯಕರ ಕಣ್ಣಿಗೆ ಕಾಣುವಂತೆ ಶಕ್ತಿ ಪ್ರದರ್ಶನ ಅನ್ನೋದು. ಇದರ ನಡುವೆ 30 ಅಲ್ಲ, ಅಸಲಿಗೆ 50 ಶಾಸಕರ ತಂಡ ರೆಡಿ ಮಾಡಿಟ್ಟಿದ್ದಾರೆ DK ಅಂತ ಸುದ್ದಿಯೊಂದನ್ನು BJPಯಲ್ಲೇ ಇದ್ದಂತಹ ನಾಯಕರು ಈಗ ಹೊರಗಿಟ್ಟಿದ್ದಾರೆ. ಅದನ್ನು ನೋಡೋಣ ಆಮೇಲೆ. ಅದು ಸತ್ಯನೋ ಸುಳ್ಳೋ, ಅದು ಮೆಸೇಜ್ ಕೊಡೋ ಪ್ರಯತ್ನನೋ, ಅಥವಾ BJPಗರು ಮತ್ತು BJPಯಲ್ಲಿದ್ದವರು ಅವರೆಲ್ಲ ಸಹಜವಾಗಿ ನಮಗೇನಾದರೂ ಚಾನ್ಸ್ ಸಿಗುತ್ತಾ, ಮಧ್ಯಂತರ ಚುನಾವಣೆ ಆಗುತ್ತಾ ಅನ್ನೋ ರೀತಿಯಲ್ಲಿ ಆಡ್ತಾರೆ ಮಾತು, ಆ ರೀತಿನ ಅದು ಆಮೇಲೆ ನೋಡೋಣ. ಇಂಟ್ರೆಸ್ಟಿಂಗ್ ಅಂದರೆ ರೆಸಾರ್ಟ್ ಮತ್ತು ಹೋಟೆಲ್ ರೂಮ್ ಬುಕ್ಕಿಂಗ್ ಆಗಿದೆ ಅನ್ನೋದು ಈಗ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅತಿ ದೊಡ್ಡ ಬೆಳವಣಿಗೆ, ಯಾರು ಊಹಿಸದ ಬೆಳವಣಿಗೆ ಆಗಲಿದೆ ಅನ್ನುವಂಥ ಸುಳಿವನ್ನು ಕೊಡ್ತಿರೋದು. ಎಲ್ಲೆಲ್ಲಿ ಬುಕ್ಕಿಂಗ್ ಆಗಿದೆ? ಹೋಟೆಲ್ ತಾಜ್ ಅಲ್ಲಿ ರೂಮ್ ಬುಕ್ಕಿಂಗ್ ಆಗಿದೆ. ಒಟ್ಟು 117 ಸೂಟ್ ರೂಮ್ಗಳಿವೆ. ಅಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸೂಟ್ ರೂಮ್ಗಳನ್ನು ಬುಕ್ಕಿಂಗ್ ಮಾಡಲಾಗಿದೆ 23ರ ಬಳಿಕ. ನವೆಂಬರ್ 21 ಅಲ್ವಾ ಇವತ್ತು. ಸೊ ಇನ್ನು 2 ದಿನ ಬಿಟ್ಟು ಕರ್ನಾಟಕ ಪಾಲಿಟಿಕ್ಸಲ್ಲಿ ಇನ್ನೂ ದೊಡ್ಡ ಡೆವಲಪ್ಮೆಂಟ್ ಆಗೋದಿದೆಯಾ? 23ರ ಬಳಿಕ 23, 24 ಕೆಲವು ಕಡೆ 24ರಿಂದ ಬುಕ್ ಆಗಿದೆ ಅಂತೆ. ತಾಜಲ್ಲಿ 23, ಕೆಲವು ರೆಸಾರ್ಟ್ಗಳಲ್ಲೂ ಬುಕ್ಕಿಂಗ್ ಆಗಿದೆ ಅನ್ನೋ ಸುದ್ದಿ ಬರ್ತಾ ಇದೆ. 24ರ ಬಳಿಕ ಹಲವು ಕೊಠಡಿಗಳನ್ನು ರಾಜ್ಯದ ಪ್ರಭಾವಿ ರಾಜಕಾರಣಿಯೊಬ್ಬರು ಮುಂಗಡ ಬುಕ್ಕಿಂಗ್ ಮಾಡಿಟ್ಕೊಂಡಿದ್ದಾರಂತೆ. ಅಂದರೆ ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅಂತ ಆಯಿತು. ಯಾರು ಅಂತ ಗೊತ್ತಿಲ್ಲ, ಯಾಕಂದರೆ ಹೋಟೆಲ್ ಮೂಲದವರು ಹೆಸರೆಲ್ಲ ಬಿಟ್ಕೊಡ್ತಿಲ್ಲ. ಮತ್ತು ಯಾವುದೇ ನಮ್ಮ ಕಸ್ಟಮರ್ಸ್ ಪ್ರೈವೇಸಿ ಅದನ್ನೆಲ್ಲ ನಾವು ರಿವೀಲ್ ಮಾಡೋಕ್ಕಾಗಲ್ಲ. ಆಡಳಿತ ಮಂಡಳಿ ಹೇಳಿರೋದು ಗ್ರಾಹಕರ ಖಾಸಗಿ ಮಾಹಿತಿಯನ್ನು ಶೇರ್ ಮಾಡೋಕ್ಕಾಗಲ್ಲ ಸಾರ್ವಜನಿಕರಿಗೆ ಅಂತ ತಾಜ್ ಹೋಟೆಲ್ ಅವರು ಡೀಟೇಲ್ಸನ್ನು ಹೊರಗೆ ಕೊಡ್ತಿಲ್ಲ. ಬಟ್ ಗೊತ್ತಾಗಿರೋದು ಪ್ರತಿಷ್ಠಿತ ಒಬ್ಬ ಪ್ರಭಾವಿ ರಾಜಕಾರಣಿ ಅನ್ನೋದು. ಡೆವಲಪ್ಮೆಂಟ್ಸ್ ನೋಡಿದ್ರೆ DK ಶಿವಕುಮಾರ್ ಅವರು ಏನೋ ಅಂತ ಅನಿಸುತ್ತೆ. ಇರಬಹುದು, ಇಲ್ಲ ಅವ್ರ ಪರವಾಗಿ ಯಾರಾದರೂ ದೊಡ್ಡವರು ಬುಕ್ಕಿಂಗು ಮಾಡಿರಬಹುದು. ಒಟ್ಟಿನಲ್ಲಿ ತಾಜ್ ಹೋಟೆಲಲ್ಲಿ ಮುಂಗಡ ಬುಕ್ಕಿಂಗ್ ಆಗಿರೋದು ಈಗ ಬೆಚ್ಚಿ ಬೀಳಿಸಿದೆ ಕರ್ನಾಟಕ ಕೈಪಾಳ್ಯವನ್ನ. ರೆಸಾರ್ಟ್ ಮತ್ತು ಹೋಟೆಲನ್ನು ಮುಂಗಡವಾಗಿ ಬುಕ್ ಮಾಡ್ಕೊಂಡಿದ್ದಾರೆ ಅಂದರೆ ಶಾಸಕರು ಅಲ್ಲಿಗೆ ಶಿಫ್ಟ್ ಆಗ್ತಾರಾ? ಅಷ್ಟು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ತಾರಾ DK? ಏನಂದ್ರು, ನಿನ್ನೆ ಸದಾಶಿವನಗರದಲ್ಲಿ 1 ಅವರ್ ಮೀಟಿಂಗ್ ಮಾಡಿದ್ರು DK ಬ್ರದರ್ಸ್. DK ಶಿವಕುಮಾರ್ ಅವರು ಹೊರಗಡೆ ಬಂದು ಈಗ ಹೇಳ್ತಿರೋದೇನು, ನನಗೇನು ಗೊತ್ತಿಲ್ಲ, ನನಗೆ ಹೆಲ್ತ್ ಸರಿ ಇಲ್ಲ, ಯಾರ್ಯಾರು ಏನೇನು ಮಾಡ್ತಿದ್ದಾರೋ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ, ಬಿಟ್ಟರೆ ಯಾವುದೇ ಹಿಂಟ್ ಕೊಡ್ತಿಲ್ಲ. ಆದರೆ DK ಸುರೇಶ್ ಅವರು ನೇರ ಫಸ್ಟ್ ಟೈಮ್ ಈ ಥರ ಮಾತಾಡಿದ್ದು DK ಬ್ರದರ್ಸು. ಮಾತು ತಪ್ಪದೇ ಇರಲಿ, ಸಿದ್ದರಾಮಯ್ಯನವರು ಕೊಟ್ಟ ಮಾತು ಉಳಿಸ್ಕೊಳ್ಳಿ, ಗ್ಯಾರಂಟಿ ಕೊಟ್ಟ ಮಾತಿನಂತೆ ಕೊಟ್ಟಿದ್ದಾರೆ, ಗ್ಯಾರಂಟಿಯ ರೀತಿಯಲ್ಲೇ ಬೇರೆ ಮಾತುಗಳನ್ನು ಉಳಿಸಿಕೊಳ್ಳಲಿ ಅಂತ DK ಸುರೇಶ್ ಅವರು ಎಚ್ಚರಿಕೆ ಸಂದೇಶ ಕೊಟ್ಟಿದ್ದಾರೆ. ಮತ್ತು 4 ಗೋಡೆಗಳ ನಡುವೆ ಏನಾಗಿದೆ ಅನ್ನೋದಕ್ಕೆ ನಾನೇ ಸಾಕ್ಷಿ. ಆ
ಮಾತು ಕೊಟ್ಟ ಮಾತು ಆಡಳಿತ ನಡೆಸ್ತಿರೋರು ಮತ್ತು ದೊಡ್ಡ ಅಧಿಕಾರದಲ್ಲಿರೋರು, ಯಾವುದೇ ರಾಜಕೀಯ ಪಕ್ಷವಾಗಲಿ ಕೊಟ್ಟ ಮಾತು ತಪ್ಪಬಾರ್ದು, ಮಾತು ತಪ್ಪಿದ್ರೆ ಮುಗೀತು ಅನ್ನುವಂಥ ಸಂದೇಶವನ್ನು ಡಿ ಕೆ ಸುರೇಶ್ ಅವರು ಫಸ್ಟ್ ಟೈಮ್ ಬಹಳ ಕಠಿಣವಾದ ಸ್ವರದಲ್ಲಿ ಹೈಕಮಾಂಡ್ಗೆ ರವಾನಿಸಿದ್ದಾರೆ. ವಚನ ಭ್ರಷ್ಟತೆಯ ಮಾತು ಬಂದಿದೆ, ವಚನ ಭ್ರಷ್ಟರಾಗಿದ್ದಾರಾ ಅನ್ನೋ ವಿಚಾರ ಬಂದರೆ ಹೈಕಮಾಂಡ್ ನಾಯಕರನ್ನೇ ಕೇಳಿ ನೋಡಿ, ನೀವು ಹುಡುಕಿದ್ರೆ ಸಿಗದೇ ಇರಲ್ಲ ಅಂತ ಮೀಡಿಯಾಗೆ ಹೇಳಿರುವಂಥ ಸ್ಟೇಟ್ಮೆಂಟ್ ಕೂಡ ಈಗ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಯಿತು. ಸಿದ್ದರಾಮಯ್ಯನವರು ಮೈಸೂರು ಪ್ರವಾಸದಲ್ಲಿದ್ದರು, ಅಲ್ಲಿಂದ ಅರ್ಧಕ್ಕೆ ಮೊಟಕುಗೊಳಿಸಿ ಓಡೋಡಿ ಬಂದರು. ಯಾಕಂದರೆ ಒಂದು ನಿಮಿಷ ಮೈ ಮರೆತರು ಏನಾದರೂ ಆಗಿಬಿಡಬಹುದು, ಇತಿಹಾಸದಲ್ಲೆಲ್ಲ ಹಂಗಾಗಿರೋದಿದೆ ಅನ್ನೋ ಕಾರಣಕ್ಕೆ ನಿರ್ಲಕ್ಷ್ಯ ಮಾಡದೆ ತಕ್ಷಣ ಬಂದರು. ಈಗ ಅವ್ರ ಟೀಮಿಂದ ಒಂದು ಮೀಟಿಂಗ್ ಆಗ್ತಿದೆ. ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ರೆಡಿ ಆಗಿದೆ. ರಾಜಣ್ಣ ಅವ್ರು ಗುಡುಗಿದ್ದಾರೆ, ನನಗೆ ಮಂತ್ರಿಗಿರಿ ಸಿಗದೇ ಇದ್ರು ಇಲ್ಲ ಸಿದ್ದರಾಮಯ್ಯನವರು CM ಆಗಿರ್ತಾರೆ. ಹೇಗೆ ಯಡಿಯೂರಪ್ಪನವರು ಬಿಜೆಪಿಗೆ, ಕುಮಾರಸ್ವಾಮಿ JDSಗೂ ಅದೇ ರೀತಿ ಸಿದ್ದರಾಮಯ್ಯನವರು ಇಲ್ಲದೆ ಕಾಂಗ್ರೆಸ್ಸೇ ಇಲ್ಲ, ಸಿದ್ದರಾಮಯ್ಯನವ್ರು ನಿಲ್ಲಿಸಿದ್ರೆ ಕಾಂಗ್ರೆಸ್ಸೇ ಇಲ್ಲ ಅನ್ನೋ ಮಟ್ಟಿಗೆ ಈ ಕಡೆಯಿಂದನೂ ಎಚ್ಚರಿಕೆಯ ಸಂದೇಶ ಶುರುವಾಗಿದೆ. 5 ವರ್ಷ ನಾನೇ CM, 5 ವರ್ಷಕ್ಕಾಗಿ ನನ್ನನ್ನು ಆಯ್ಕೆ ಮಾಡಿರೋದು ಅಂತ ಸಿದ್ದರಾಮಯ್ಯನವರು ಗುಡುಗಿರೋ ಹೊತ್ತ ಮುಂದಿನ ಬಜೆಟ್ ನನ್ನದೇ ಅಂತ ಸೆಡ್ಡು ಹೊಡೆದಿದ್ದಾರೆ CM. ಈ ಹೊತ್ತಲ್ಲಿ ಈಗ DK ಶಿವಕುಮಾರ್ ಆಪರೇಷನ್ ಶುರು ಮಾಡೇ ಬಿಡ್ತಾರಾ? ಪಕ್ಷ ನಿಷ್ಠೆಯ ಮಾತುಗಳನ್ನಾಡ್ತಿದ್ರು, ಈಗಲೂ ನಾನು ಹೈಕಮಾಂಡ್ ಮಾತಿಗೆ ಬದ್ಧ ಅನ್ನೋದನ್ನೇ ಹೇಳ್ತಿದ್ದಾರೆ. ಆದರೆ ಇದು ಹೈಕಮಾಂಡ್ ಮಾತೇ ಅಲ್ವಾ ಅನ್ನೋದು DK ಬ್ರದರ್ಸ್ ಉರುಳಿಸಿರುವ ದಾಳ. ನಾವೇ ಏನಾದರೂ ನಿರ್ಧಾರ ತಗೊಂಡಿದ್ರೆ ತಪ್ಪಾಗ್ತಿತ್ತೇನೋ, ಆದರೆ ಅವತ್ತೇ ಈ ಕೆಲಸ ಮಾಡೋರಿದ್ವಿ ನಾವು ಅನ್ನೋದು ಅವ್ರ ಕ್ಯಾಂಪ್ನ ವಾದ. ಒಳಗೆ ಮಾತಾಡ್ಕೊಳ್ಳೋದು ಏನಂತ, ಅವತ್ತೇ DKಗೆ ಇದೆಲ್ಲ ಬಲಗಳು ಇದ್ವು, ಇದೆಲ್ಲವನ್ನು ಒಗ್ಗೂಡಿಸಿದ್ರು, ಪಕ್ಷವನ್ನು ಸಂಕಷ್ಟದ ಪರಿಸ್ಥಿತಿಯಿಂದ ಇಲ್ಲಿಗೆ ತಂದು ಅಧಿಕಾರಕ್ಕೆ ಏರೋದಕ್ಕೆ ತನುಮನ ಧನ ಅರ್ಪಿಸಿದ್ರು, ಪಕ್ಕದ ರಾಜ್ಯಗಳ ಚುನಾವಣೆಗೂ ಎಲ್ಲ ಬಗೆಯ ಬಲಗಳನ್ನು ತುಂಬಿದ್ರು. ಹಂಗಿರೋವಾಗ ಅವತ್ತೇ CM ಆಗಬೇಕಿತ್ತು. ಆದರೆ ಹೈಕಮಾಂಡೇ ಹೇಳಿದ್ದಲ್ವಾ, ನೀವು 2.5 ವರ್ಷ ಆದಮೇಲೆ ಆಗಿ ಅಂತ ಮಾತು ಕೊಟ್ಟಿದ್ದಕ್ಕೆ ಕೇಳಿದ್ದೀವಿ. ಸೊ ನಾವೀಗ ಹೈಕಮಾಂಡ್ ವಿರುದ್ಧ ನಡ್ಕೊಂಡಂಗಾಗಲ್ಲ, ಹೈಕಮಾಂಡ್ ಹೇಳಿದ್ದನ್ನೇ ಪಾಲಿಸ್ತಿದ್ದೀವಿ ಅಂತ ಸೆಡ್ ಹೊಡಿತಾರ DK ಬ್ರದರ್ಸ್. ಅದು ಬರ್ತಿರುವಂತ ಸುದ್ದಿ. ಹೋಟೆಲ್ ರೂಮ್ ಮುಂಗಡ ಬುಕ್ಕಿಂಗ್ ಈಗ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡ್ತಿದೆ. ಇದಾಗ್ತಿದ್ದಂಗೆ ನೋಡಿ, ಈ ಸುದ್ದಿ ಬರ್ತಿದ್ದಂಗೆ ಸಿದ್ದು ಕ್ಯಾಂಪ್ನ ಶಾಸಕರು ಸುಮಾರು ಜನ ಎಲ್ಲ ಈಗ ಡೆಲ್ಲಿಗೆ ಹೋಗ್ತಿದಾರಂತೆ. ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಅವರು, ಮಹದೇವಪ್ಪನವರು, ದಿನೇಶ್ ಗುಂಡೂರಾವ್, ಕೆ ವೆಂಕಟೇಶು, KN ರಾಜಣ್ಣ ಮಾಜಿ ಸಚಿವರು, ಇವರಿಷ್ಟು ಜನ ಡೆಲ್ಲಿಗೆ ಹಾರ್ತಿದ್ದಾರೆ. ಸಿದ್ದು ಕ್ಯಾಂಪ್ ಕೂಡ ಈಗ ಡೆಲ್ಲಿಗೆ ಪರೇಡ್ ಮಾಡಲಿದೆ ಅನ್ನೋದು ಗೊತ್ತಾಗ್ತಿದೆ. ಇವತ್ತು ಡಿನ್ನರ್ ಮೀಟಿಂಗ್ ಆದಮೇಲೆ ನಾಳೆ ಶುರುವಾಗಬಹುದು. ಸೊ ಮೆಗಾ ಡೆವಲಪ್ಮೆಂಟ್ನ ಟ್ರೇಲರ್ ರಿಲೀಸ್ ಆಗಿದೆ. ರೂಮ್ ಬುಕ್ಕಿಂಗ್ ಸುದ್ದಿ ಸಿಡಿಯೋ ಮೂಲಕ ಇದು ಒಂದು ಕಡೆ. ಸರ್, ಇವತ್ತು ಸರ್ಕಾರಕ್ಕೆ 2.5 ವರ್ಷ ಆಯಿತು. ಇವತ್ತೇ ಅಧಿಕಾರ ಹಂಚಿಕೆ ಬಗ್ಗೆ ಸುಮಾರು ಚರ್ಚೆ ಆಯಿತು. ಸರ್, ನನಗೆ ಗೊತ್ತಿಲ್ಲ, ನನಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ. ಸೊ ಅದಕ್ಕೆ ನಾನು ಎಲ್ಲೋ ಮನೆಯಿಂದ ಈಚೆ ಬರಲಿಲ್ಲ. ಈಗೂ ನಾನು ಸ್ನಾನನೂ ಮಾಡಿದೆ. ಸ್ವಲ್ಪ ಹಾಸ್ಪಿಟ್ಲಿಗೆ ಯಾರೋ ನನ್ನ ಫ್ರೆಂಡ್ ಒಬ್ಬರಿಗೆ ಸ್ವಲ್ಪ ತೊಂದರೆ ಆಗಿತ್ತು, ಸ್ವಲ್ಪ ನೋಡೋಕ್ಕೆ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಸರ್, ಇವತ್ತು CM ಅವರು ನಾನು 5 ವರ್ಷನೂ ನಾನೇ CM ಆಗಿರ್ತೀನಿ ಅಂತ ಮೈಸೂರಲ್ಲಿ ಹೇಳಿದ್ದಾರೆ. ಸರ್ಕಾರಕ್ಕೂ ಏನೋ ಬಹಳ ಸಂತೋಷ. ಯಾರು ಇಲ್ಲ ಅಂತ ಹೇಳಿದವರು, ನಾವು ಯಾರು ಅವರು CM ಆಗಿರಲ್ಲ ಅಂತ ಯಾರು ಕ್ವಶನ್ ಮಾಡಿಲ್ಲ. ಅವ್ರಿಗೆ CM ಆಗಿ ನಮ್ಮ ಪಕ್ಷ ಜವಾಬ್ದಾರಿ ಕೊಟ್ಟಿದೆ. ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ. ಯಾವಾಗಲೂ ಕೂಡ ಇಲ್ಲಿ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮುಂದುವರೆದ ಜನಾಂಗ ಎಲ್ಲರೂ ಕೂಡ ನನಗೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಇಬ್ರು ಕೂಡಿಸಿ ಮಾಡ್ಲಂತ ಹೇಳೋರಲ್ಲ, ಇಬ್ರು ಕೂಡಿಸಿ ಲೀಡರ್ ಕೂಡಿ ಹೇಳಿ ನಿಮ್ಮ ಉತ್ತರಕ್ಕೆ ಪ್ರಶ್ನೆಗೆ ಉತ್ತರ ಹೇಳಿ. ನಾವು ಹೇಳಿಕೆ ಆಗೋಲ್ಲ, ನಾವು CM ಹಾಕೊಂಡಿಲ್ಲ, ಅಧ್ಯಕ್ಷ ಕೊಟ್ಟಿಲ್ಲ. ಇದು ನೀವು ಹೇಳುವಂಥದ್ದು ಯಾವುದೋ ನಮಗೆ ಅಪೀಲ್ ಆಗೋಲ್ಲ. ಅವ್ರಿಗೇನು ಹೇಳಲ್ಲ, ಇದೆ ನಮ್ಮ DCM CM ಹೇಳ್ತಾರೆ ಅವ್ರಿಗೆ. ಆಮ್ಯಾಗ ಅದು ಡೆಲ್ಲಿ ನೆಕ್ಸ್ಟ್ ಅದಂಗೆ ಅವ್ರ ಜವಾಬ್ದಾರಿ ಅಲ್ಲದ, ಅವ್ರ ಜವಾಬ್ದಾರಿ ಅಲ್ಲದ, ಇಬ್ರದ್ದು ಜವಾಬ್ದಾರಿ, ಬೋತ್ ಲೀಡರ್ ಜವಾಬ್ದಾರಿ ಹೇಳ್ಬೇಕದು. ಇಲ್ಲ ಅಂದ್ರೆ ಪಾರ್ಟಿ ಬಡವಾಗ್ತೈತೆ, ಹೇಳ್ಬೇಕು, ಅವ್ರ ಡ್ಯೂಟಿ ಅದು. ಇಬ್ಬರು ಕುಂತು ನಿಮ್ಮನ್ನೆಲ್ಲ ಕರೆಸಿ ಆರಾಮಾಗಿ ಕುಣಿಸಿ ಎಲ್ಲ ಹೇಳಬೇಕು, ಏನೇನಾಗಿದೆ, 30 ತಿಂಗಳಲ್ಲಿ ಏನು ಮಾಡಿದ್ವಿ, ಏನು ಮಾಡ್ತಾ ಇದ್ವಿ, ಗೊಂದಲ ಯಾಕೆ ಸೃಷ್ಟಿ ಆಗಿದೆ, ಅವ್ರು ಹೇಳಿದ್ರೆ ಕ್ಲಿಯರ್ ಆಗೋದು. ಇಲ್ಲಾಂದ್ರೆ ಈ ಕಡೆ ಒಬ್ರು ಯಾರು ಏನು ಹೇಳ್ತಾರೆ, ಆ ಕಡೆ ಒಂದು ಹೇಳ್ತಾರೆ, ಡೆಲ್ಲಿ ಒಂದು ಏನು ಹೇಳ್ತಾರೆ, ಇದೇ ಚರ್ಚೆ ಆಗ್ತಾ ಇದೆ. ಕಮಾಂಡ್ ಇಂಟರ್ವ್ಯೂನ್ ಆಗಿ ತೀರ್ಮಾನ ಮಾಡಬೇಕು. ಇದು ಯಾರೋ ಶಾಸಕರು ಹೋಗಿ ಒತ್ತಾಯ ಮಾಡಿ ಮಾಡ್ತಕ್ಕಂಥ ಕೆಲಸ ಅಲ್ಲ ಇದು.
ಇದು ಹೈಕಮಾಂಡೇ ಇಂಟರ್ವ್ಯೂನ್ ಆಗಿ ಏನು ನಡೆದಿದೆ ಓಲಿ ಗೊತ್ತಾಗಂಗಾರು ಶಾಸಕಾಂಗ ಪಕ್ಷ ಸಭೆ ಕರೆದು ಏನು ನಡೀತಾ ಇದೆ ಏನಾಗಿದೆ ಅಂತಕ್ಕಂಥನಾರು ಗೊತ್ತಾಗಂಗಾರು ಹೇಳ್ಬೇಕು. ಇರ್ರಪ್ಪ ಸುಮ್ಮನೆ ಇರ್ರ ನಿಂಪಾಡ್ ನೀವು ನಾವೇನೋ ಮಾಡ್ತೀವಿ ಹೈಕಮಾಂಡ್ ಅಂತನಾರು ಹೇಳ್ಬೇಕು. ಈಗ ಒಂದಕ್ಕೆ ಒಂದು ತೆರೆ ಎಳಿಬೇಕು ಹೈಕಮಾಂಡ್ ಅಂತ ಮನವಿ ಮಾಡ್ತೀನಿ. ಅದೇ ಮನವಿ ಮಾಡ್ತೀನಿ ಹೈಕಮಾಂಡ್ಗೆ, ಇದಕ್ಕೊಂದು ಕ್ಲಾರಿಟಿ ಕೊಡ್ಲಿ, ಒಂದು ತೆರೆ ಎಳಿಬೇಕು ಇದಕ್ಕೆ. ಇದು ಯಾಕಂದ್ರೆ ಇದು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಪ್ರತಿನಿತ್ಯ ಸುಮ್ಮನೆ ಗೊಂದಲ ಆಗ್ತಕ್ಕಂಥದ್ದು ಒಳ್ಳೇದು. ಹೈಕಮಾಂಡ್ ನಂಬ್ಕೊಂಡಿದ್ದಾರೆ ಡಿ.ಕೆ. ಶಿವಕುಮಾರ್. ಹೈಕಮಾಂಡ್ ಏನು ಮಾಡದಿರೋ ಕಾರಣಕ್ಕಾಗಿ ಶಾಸಕರುಗಳು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ. ಆ ತರ ಏನು ಅವ್ರು ಯಾರನ್ನು ಶಾಸಕರನ್ನ ನಮಗೆ ಹೇಳವ್ರೆ ಯಾರು ಏನು ಮಾತಾಡ್ತಾರಪ್ಪ, ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಇನ್ನು 50 ಶಾಸಕರ ಆಪರೇಷನ್ ಸಿಎಂ ಕುರ್ಚಿ ಮೆಗಾ ನ್ಯೂಸ್ ಅನ್ನು ಕೊಡ್ತಿದ್ದಾರೆ ಯತ್ನಾಳ್. ಇದು ಪಕ್ಕಾ ಸುದ್ದಿ ಅಂತ ಅವರು ಹಿಂದೆ ಒಂದ್ಸಲ ಹೇಳಿದ್ರು. ಇಂಥದ್ದೊಂದು ಪ್ರಯತ್ನ ಆಗಿ ಡೆಲ್ಲಿ ತನಕ ಹೋಗಿ ಬಂದಿದ್ರು, ಡಿ.ಕೆ. ಮೀಟಿಂಗೂ ಆಗಿತ್ತು ಕೂರಿಸ್ಕೊಂಡು ಅಂತ. ಈಗ ಹೇಳ್ತಿದ್ದಾರೆ 50 ಶಾಸಕರ ಜೊತೆಗೆ ಬಿಜೆಪಿ ಸೇರೋದಕ್ಕೆ ಡಿ.ಕೆ. ರೆಡಿ ಇದ್ದಾರೆ. ಈಗಲೇ ಸರ್ಕಾರ ಮಾಡಿ ಅವರು ಸಿಎಂ ಆಗಿ ವಿಜಯೇಂದ್ರ ಡಿ.ಸಿ.ಎಂ ಆಗಿ ಸರ್ಕಾರ ಮಾಡುವಂಥ ಪ್ಲಾನ್ ಆಗಿದೆ. ಅಲ್ಲಿ ಅವರನ್ನು ಧಿಕ್ಕರಿಸಿದ್ರೆ 50 ಶಾಸಕರ ಜೊತೆಗೆ ಅವರು ಬಿಜೆಪಿ ಸೇರೋದು ಗ್ಯಾರಂಟಿ, ಸರ್ಕಾರ ಮಾಡೋದು ಗ್ಯಾರಂಟಿ ಅನ್ನುವಂಥ ಸ್ಫೋಟಕ ವಿಚಾರವೊಂದನ್ನು ನಾವು ಹೇಳ್ತಿರೋ ಸುದ್ದಿ ಅಲ್ಲ ಇದು. ಯತ್ನಾಳ್ ಅವರು ಹಾಕಿರುವ ಬಾಂಬ್. ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು, ಬಿಜೆಪಿಗೆ ಹೋಗ್ತಾರಾ, ವಿಜಯೇಂದ್ರ ಅವ್ರದ್ದು ಮಾತುಕತೆ ಆಗಿದೆಯಾ ಅನ್ನೋದು ಗೊತ್ತಿಲ್ಲ. ಯತ್ನಾಳ್ ಅವ್ರು ಹಿಂದೆ ಹೇಳಿದ್ರು ವಿಜಯೇಂದ್ರ ಡಿ.ಕೆ. ಶಿವಕುಮಾರ್ ಅವರನ್ನ ಡೆಲ್ಲಿ ನಾಯಕರ ಮುಂದೆ ಕೂರಿಸಿ ಮಾತುಕತೆ ಮಾಡಿದ್ದಾರೆ, 50 ಶಾಸಕರ ಪಟ್ಟಿ ಹಿಡ್ಕೊಂಡು ಡಿ.ಕೆ. ಹೋಗಿದ್ದಾರೆ ಅಂತೆಲ್ಲ ಹೇಳಿದ್ರು. ಈಗ ಅದಾಗುತ್ತೆ, ಆ ದಿನ ಬಂದೇ ಬಿಟ್ಟಿದೆ ಅಂತ ಹೇಳ್ತಿದ್ದಾರೆ. ಅದು ಅವರ ಭವಿಷ್ಯವಾಣಿ. ಅದರ ರೂಮ್ ಬುಕ್ಕಿಂಗ್ ಬೆಳವಣಿಗೆ ಅಂತೂ ಈಗ ಸುದ್ದಿ ಆಗ್ತಿದೆ. ಡಿ.ಕೆ. ಶಿವಕುಮಾರ್ ಅವರು ಪಾಪ ಹತಾಶೆ ಆಗ್ಯಾರ. ಅವ್ರು ಈ ಕಡೆನೇ ಹೇಳಿಕೆಗಳು ನೋಡಿದ್ರೆ ಪಾಪ ಅವರೆಲ್ಲ ಸಾಕಷ್ಟು ಎಲ್ಲ ತಯಾರು ಮಾಡ್ಕೊಂಡಿಟ್ಟಾರೆ. ಬಿಹಾರಕ್ಕೆ ಸಾಕಷ್ಟು ದುಡ್ಡು ಕೊಟ್ಟು ಕಳಿಸಿದ್ರು. ಅದರಾಗ ಕರ್ನಾಟಕದ ಅತಿರಥ ಮಹಾರಥರು ಸುಮಾರು ತಿಂಗಳಾನುಗಟ್ಟಲೆ ಬಿಹಾರದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರಚಾರ ಮಾಡಿ ದಾಖಲೆ ಪ್ರಚಾರ ಮಾಡಿ ಬಂದರೂ ಹೀನಾಯವಾಗಿ ಸೋತಿದೆ. 2.5 ವರ್ಷ ನಂತರ ಸಿದ್ದರಾಮಯ್ಯನವರು ಅವರು ಪದ ತ್ಯಾಗ ಮಾಡದಿದ್ದರೆ ಒಂದು 50-60 ಶಾಸಕರಿಗೆ ಕರ್ಕೊಂಡು ಬರ್ತಾರೆ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ, ರಾಷ್ಟ್ರ ಕಂಡಂಥ ಪ್ರಾಮಾಣಿಕ ರಾಜಕಾರಣಿ ವಿಜಯೇಂದ್ರ ಉಪಮುಖ್ಯಮಂತ್ರಿ, ಇವರಿಬ್ಬರು ನೇತೃತ್ವದಲ್ಲಿ ಸರ್ಕಾರ ಆಗ್ತದೆ. ಸೊ ಕರ್ನಾಟಕ ಕಾಂಗ್ರೆಸ್ನಲ್ಲಿ ನವೆಂಬರಲ್ಲಿ ಏನೋ ಆಗತ್ತೆ ಅಂತಿದ್ರು, ಏನೂ ಆಗಲಿಲ್ಲ ಅಂತ ಸಿದ್ದು ಬಣ ನಿನ್ನೆಯಷ್ಟೇ ಮಾತಾಡಿತ್ತು. ಮೊನ್ನೆಯಷ್ಟೇ ಸತೀಶ್ ಜಾರಕಿಹೊಳಿ ಅವರು ಇನ್ನಿತರರೆಲ್ಲ ಮಾತಾಡಿದ್ರು. ಯಾವ ಕ್ರಾಂತಿನೂ ಇಲ್ಲ, ಭ್ರಾಂತಿನೂ ಇಲ್ಲ, ಎಲ್ಲ ಶಾಂತಿಯಾಗಿದೆ ಅಂತ ಹೇಳಿದ್ರು. ಇಷ್ಟೆಲ್ಲ ಆಗ್ತಿದ್ದ ಹಾಗೆ ಈಗ ಖರ್ಗೆ ಅವರು ಬೆಂಗಳೂರಿಗೆ ಓಡ್ ಬಂದಿದ್ದಾರೆ. ತಡ ಮಾಡದೆ ಬೆಂಗಳೂರಿಗೆ ಬಂದಿದ್ದಾರೆ. ಇಲ್ಲಿ ಸಮಾಧಾನ ಮಾಡೋದೋ, ಮೀಟಿಂಗ್ ಮಾಡೋದೋ, ಸಂಧಾನ ಮಾಡೋದೋ, ಒಟ್ಟಿನಲ್ಲಿ ಟಾಸ್ಕ್ ತಗೊಂಡು ಬಂದಿದ್ದಾರೆ. ರಾಹುಲ್ ಗಾಂಧಿ ಅವರು ನಿಮ್ಮನ್ನು ಮಾತಾಡಿಸ್ತಾರೆ, ಡೋಂಟ್ ವರಿ ಅನ್ನೋ ಮೆಸೇಜನ್ನು ನಿನ್ನೆನೇ ಕೊಟ್ಟಿದ್ದಾರೆ ಡಿ.ಕೆ.ಗೆ. ನಿಮಗೇನೀಗ ರಾಹುಲ್ ಗಾಂಧಿ ಅವರು ಎದುರು ಕೂರಿಸ್ಬೇಕಲ್ವಾ, ನೀವು ಕೇಳ್ತಿರೋದ್ರಲ್ಲಿ ತಪ್ಪಿಲ್ಲ. ನಿಮ್ಮ ಕೊಡುಗೆ ನೇರವಾಗಿ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಖಂಡಿತ ಇದೆ ಅನ್ನೋದನ್ನು ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಿದ್ದಾರೆ. ನೀವು ಅಧಿಕಾರ ಬಯಸ್ತಿರೋದು ತಪ್ಪಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಇದರ ನಡುವೆ ಈಗ ನಾಯಕತ್ವ ಡಿಸ್ಟರ್ಬ್ ಆಗಿ ಪಕ್ಷಕ್ಕೆ ಸಮಸ್ಯೆ ಆದರೆ ಅನ್ನೋದಷ್ಟೇ ತಲೆನೋವು, ನಿಮ್ಮ ಸಾಮರ್ಥ್ಯದ ಬಗ್ಗಲ್ಲ ಅನ್ನೋದು ಖರ್ಗೆ ಅವ್ರು ಕೊಡ್ತಿರೋ ಸಮಜಾಯಿಷಿ. ನಿಮಗೇನು ರಾಹುಲ್ ಗಾಂಧಿ ಅವರು ಎದುರು ಕೂರಬೇಕಲ್ವಾ, ನಾನು ಕೂರಿಸ್ತೀನಿ ಅನ್ನೋ ತನಕ ಹೇಳಿದಾರಂತೆ ಖರ್ಗೆ ಅವರು. ಆದರೆ ಅದರ ನಡುವೆ 10 ದಿನ ಗ್ಯಾಪಲ್ಲಿ ಏನು ಬೇಕಾದರೂ ಆಗಬಹುದು, ನಾವು ಸೈಲೆಂಟ್ ಆಗಿ ಬಿಟ್ಬಿಟ್ರೆ ನಮ್ಮನ್ನು ಸಲೀಸಾಗಿ ತಗೊಂಡು ಬಿಡುತ್ತೆ ಹೈಕಮಾಂಡ್ ಅಂತ ಈಗ ಸೆಡ್ ಹೊಡೆಯೋಕೆ ನಿಂತಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕ ಪಾಲಿಟಿಕ್ಸಲ್ಲಿ ಒಂದು ಕೈ ನೋಡೇ ಬಿಡೋಣ ಅನ್ನೋ ಹಂತಕ್ಕೆ ಹೋದಂಗೆ ಕಾಣಿಸ್ತಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.